ಬೆಳಕ ನಿನ್ನ ನಂಬಿದ ಜನಕ್ಕೆ ಉದಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಡೆಯೋದು ನೋಡೋಕೆ ಚೆನ್ನ ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಡೆಯೋದು ನೋಡೋಕೆ ಚೆನ್ನ ಗರಿಕೆ ತಂದೆ ನೀನು ಕೊಡುವೆ ವರವನ್ನ ಗತಿ ನೀನೆ ಗಣಪನೆ ಕೈ ಹಿಡಿಯ ಮುನ್ನ ಗತಿ ನೀನೆ ಗಣಪನೆ ಕೈ ಹಿಡಿಯ ಮುನ್ನ ಶರಣು ಶರಣಯ್ಯ ಶರಣು ಬೆಳಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಸೂರ್ಯನೆದುರಲ್ಲಿ ಮಂಜು ಕರಗುವ ರೀತಿ ನಿನ್ನ ನೆನೆಯಲು ಒಡನೆ ಓಡುವುದು ಭೀತಿ ಸೂರ್ಯನೆದುರಲ್ಲಿ ಮಂಜು ಕರಗುವ ರೀತಿ ನಿನ್ನ ನೆನೆಯಲು ಒಡನೆ ಓಡುವುದು ಭೀತಿ ನೀಡಯ್ಯ ಕಷ್ಟಗಳ ಗೆಲ್ಲುವ ಶಕುತಿ ನೀಡಯ್ಯ ಕಷ್ಟಗಳ ಗೆಲ್ಲುವ ಶಕುತಿ ತೋರಯ್ಯ ನಮ್ಮಲ್ಲಿ ನಿನ್ನಯ ಪ್ರೀತಿ ಶರಣು ಶರಣಯ್ಯ ಶರಣು ಬೆಳಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಹಾಗೂ ನಮ್ಮ ಸಮಾಜಶಾಸ್ತ್ರ ವಿಭಾಗದ ವತಿಯಿಂದ ಇಂದಿನ ದಿನ ನಾವು ಒಂದು ಸ್ಪೆಷಲ್ ಲೆಕ್ಚರ್ನ ಆರ್ಗನೈಸ್ ಮಾಡಿದ್ದೀವಿ ಆಯ್ತಾ. ಸೊ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಪ್ರಾಂಶುಪಾಲರೇ, ರಿಸೋರ್ಸ್ ಪರ್ಸನ್ ಆಗಿ ಬಂದಿರುವಂತಹ ಪ್ರಸನ್ನ ಕುಮಾರಿ ಮೇಡಮ್ ಅವರೇ, ಇತಿಹಾಸ ವಿಭಾಗದ ಹಾಗೂ PM ಉಷಾ ಸ್ಕೀಮ್ನ ಈ ಒಂದು ನೆರವೇರಿಸ್ತಿರುವಂತಹ ವೆಂಕಟೇಶ್ ಸರ್ ಅವರೇ, ಹಾಗೂ IQSC ವಿಭಾಗದ ಒಂದು ಸಂಚಾಲಕರಾದಂತಹ ಭಾವಪ್ರಸಾದ್ ಸರ್ ಅವರೇ, ಹಾಗೂ ಕಂಪ್ಯೂಟರ್ ಸೈನ್ಸ್ ಮುಖ್ಯಸ್ಥರಾದಂತಹ ಭಾಸ್ಕರ್ ಸರ್ ಅವರೇ, ಇದು ಸೇರಿದ್ದೀರಾ. ಏನಿದು ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಲೇಟೆಡ್ ನಮ್ಮ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಹೊಸದಾದಂತಹ ಒಂದು ವಿಷಯದ ಕುರಿತು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಸ್ಪೆಷಲ್ ಲೆಕ್ಚರ್ನ ಆರ್ಗನೈಸ್ ಮಾಡಿದ್ವಿ. ನೀವೆಲ್ಲ ಇಲ್ಲಿ ನೆರೆದಿದ್ದೀರಾ. ಸೊ ಈ ಒಂದು ಸಂದರ್ಭದಲ್ಲಿ ಯೋಚನೆ ಮಾಡ್ತಿರ್ತೀರಾ, ಇದೆಲ್ಲ ಏನು ಒಂದು ಸೈನ್ಸ್ ಟಾಪಿಕ್ ಅಂತ. ನಾವು ಅದಕ್ಕೆ ಈ ಒಂದು ಕಂಪ್ಯೂಟರ್ ಸೈನ್ಸ್ನವರು ಕರೆದಿದ್ದೀವಿ ಆಯ್ತಾ. ಸೊ ಹಾಗಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಏನಾಗಿದೆ ಅಂತ ಹೇಳಿದ್ರೆ ಇಂದಿನ ಯುಗದಲ್ಲಿ ಎಲ್ಲಾ ಕಡೆ ಕಾಮನ್ ಆಗಿ ಕಂಡು ಬರ್ತಾ ಇದೆ. ನೀವು ದಿನನಿತ್ಯ ನಿಮ್ಗೆ ಗೊತ್ತಿಲ್ಲದನೋ ತುಂಬಾ ಜನ ಯೂಸ್ ಮಾಡ್ತಾನೆ ಇರ್ತಾರೆ. ಯಾವ್ದೋ ಒಂದು ಸರ್ವೆ ಪ್ರಕಾರ ಆಲ್ಮೋಸ್ಟ್ 40% ಜನಕ್ಕೆ ಗೊತ್ತೇ ಇಲ್ಲ ಅವ್ರು ಯೂಸ್ ಮಾಡ್ತಿದ್ದಾರೆ AI ಅಂತ. ನೀವು ಯೂಸ್ ಮಾಡ್ತಿರ್ತೀರ. ಉದಾಹರಣೆಗೆ ಮೊಬೈಲ್ಗಳಲ್ಲೆಲ್ಲ ಮೆಸೇಜ್ ಎಲ್ಲ ಮಾಡ್ತೀರಾ, ಒನ್ ಟೈಮ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೆ ಅದೇ ಆಟೋ ಕರೆಕ್ಷನ್ ತೋರಿಸ್ಬಿಡುತ್ತೆ ಅಲ್ವಾ. ಸೊ ಆ ತರ ಅಲ್ಲಿಂದ ಹಿಡಿದು ಇಮೇಲ್ಗಳಲ್ಲಿ ಇರ್ಬೋದು. ನೀವು ಇನ್ಸ್ಟಾಗ್ರಾಮ್ ಒಂದು ತುಂಬಾ ಫೇಮಸ್ ಇದೀರ ಅಲ್ವಾ. ಯಾವ್ದಾದ್ರು ಯೂಸ್ ಮಾಡಲ್ಲ ಅಂದ್ರೂ ಇನ್ಸ್ಟಾಗ್ರಾಮ್ ಒಂದು ಕಾಮನ್ ಆಗಿ ಯೂಸ್ ಮಾಡ್ತಿರ್ತೀರ. ಆ ಕೆಲವೊಂದು ರೀಲ್ಸ್ ಗಳನ್ನ ನೀವು ಯಾವ್ದಾದ್ರು ಒಂದನ್ನ ನೋಡಿದ್ರೆ ಸಾಕು, ನಿಮ್ಗೆ ಅದ್ರ ರಿಲೇಟೆಡ್ ಲೈಕಬಲ್ ವಿಡಿಯೋಸ್ ಗಳೇ ತುಂಬಾ ಮತ್ತೆ ಪಾಪಪ್ ಆಗ್ತಿರ್ತವೆ. ನಿಮ್ ಇಂಟ್ರೆಸ್ಟ್ ನ ಹಂಗೆ ಇಟ್ಕೊಂಡಿರುತ್ತೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಯಾರೋ ಒಬ್ಬ ವ್ಯಕ್ತಿ ಅಲ್ಲಿ ಕುತ್ಕೊಂಡು ಅದನ್ನ ಮಾಡ್ತಿರೋದಿಲ್ಲ. ಅದು ಏನು ಅಂತ ಹೇಳಿದ್ರೆ ಮೆಷಿನ್. ಸೊ ಮೆಷಿನ್ ನಿಮ್ಗೆ ಏನ್ ಇಷ್ಟ ಅಂತ ಅದು ಇನ್ಸ್ಟಾಗ್ರಾಮ್ ಅಲ್ಲಿ ತೋರಿಸ್ತಿರುತ್ತೆ. ನಿಮ್ಗೆ ಕುಕಿಂಗ್ ಇಷ್ಟ ಆದ್ರೆ ಕುಕಿಂಗ್ ವಿಡಿಯೋ ಬರುತ್ತೆ, ಸ್ಪೋರ್ಟ್ಸ್ ಇಷ್ಟ ಆದ್ರೆ ಅದೇ ವಿಡಿಯೋಸ್ ಬರ್ತಾ ಇರ್ತವೆ. ಇನ್ಸ್ಟಾಗ್ರಾಮ್ ಇರ್ಬೋದು. ಸೊ ಈ ಒಂದು ಶಾಪಿಂಗ್ ಅಲ್ಲಿ ಇರ್ಬೋದು ಆಯ್ತಾ. ಶಾಪಿಂಗ್ ಮಾಡೋ ಟೈಮ್ ನಲ್ಲೂ ಅಮೆಝಾನ್ ಅವರಂತೂ ಅದನ್ನು ಜಾಸ್ತಿ ಬಳಸ್ತಿರ್ತಾರೆ. ಒಂದ್ಸಲ ನೀವು ಅದು ವ್ಯೂ ನೋಡಿದ್ರೆ ಸಾಕು, ಅದ್ರ ರಿಲೇಟೆಡ್ ಏನು ಅಂತ ಹೇಳಿದ್ರೆ ಅಡ್ವರ್ಟೈಸ್ಮೆಂಟ್ ಗಳು ಈಗ ಚೇಂಜ್ ಆಗ್ತಾ ಇದೆ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಎಲ್ಲಾ ಫೀಲ್ಡ್ ಅಲ್ಲೂ ಬಂದ್ಬಿಟ್ಟಿದೆ. ಅದು ಎಂಪ್ಲಾಯ್ಮೆಂಟ್ ಫೀಲ್ಡ್ ಅಲ್ಲೂ ಇದೆ, ವರ್ಕ್ ಫೋರ್ಸ್ ಅಲ್ಲೂ ಇದೆ, ಎಕಾನಮಿಲೂ ಇದೆ, ಎಜುಕೇಶನ್ ಅಲ್ಲಂತೂ ತುಂಬಾ ಇದೆ ಅಲ್ವಾ. ಸೊ ಹಾಗಾಗಿ ಎಜುಕೇಶನ್, ಹೆಲ್ತ್ ಸೆಕ್ಟರ್, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳಿದ್ರೆ ರೀಸೆಂಟ್ ಆಗಿ ಈಗ ಒಂದು ಲಾಸ್ಟ್ ಮಂತ್ ಡೆಲ್ಲಿನಲ್ಲಿ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಸಮಿಟ್ ಕೂಡ ಆಯ್ತು ಇಡೀ ಪ್ರಪಂಚದಾದ್ಯಂತ. ಮೋದಿ ಯಾವ್ದು ಕಾನ್ಫರೆನ್ಸ್ಗೆಲ್ಲ ಜಾಸ್ತಿ ಹೋಗಲ್ಲ, ಆದ್ರೂ ಕೂಡ ಆ ಕಾನ್ಫರೆನ್ಸ್ ನಲ್ಲಿ 2-3 ದಿನ ಇದ್ದು ಸೊ ವರ್ಲ್ಡ್ ಲೀಡರ್ಸ್ ಜೊತೆ ಎಲ್ಲ ಇಂಟರಾಕ್ಟ್ ಮಾಡಿದ್ದಾರೆ. ಸೊ ಯಾಕೆ ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಬಂದಿದೆ ಅಂತ ಹೇಳಿದ್ರೆ ಇವಾಗ ತುಂಬಾ ಚೇಂಜಸ್ ಆಗ್ತಾ ಇದೆ. ಸೊಸೈಟಿನಲ್ಲಿ ಚೇಂಜಸ್ ಆಗೋದು ಕಾಮನ್. ಸೊ ಫಸ್ಟ್ ಟೈಮ್ ಸೊಸೈಟಿನಲ್ಲಿ ತುಂಬಾ ಟ್ರಾನ್ಸ್ಫಾರ್ಮೇಶನ್ ಆಗಿದ್ ಯಾವಾಗ ಅಂತ ಹೇಳಿದ್ರೆ 18th ಸೆಂಚುರಿನಲ್ಲಿ ಇಂಡಸ್ಟ್ರಿಯಲೈಸೇಷನ್ ಆಯ್ತು ಅಂತ ನಿಮ್ಗೆಲ್ಲ ಗೊತ್ತು. ಕೈಗಾರಿಕೀಕರಣ ಅನ್ನುವಂಥದ್ದು ಏನು ಪ್ರೊಡಕ್ಷನ್ ಎಲ್ಲ ಆಗ್ತಾ ಇತ್ತು ಅದೆಲ್ಲ ಮನೆಗಳಲ್ಲಿ ಆಗ್ತಾ ಇತ್ತು. ದೊಡ್ಡ ಗುಡಿ ಕೈಗಾರಿಕೆಗಳಂತ ಏನ್ ಕರಿತಿದ್ರು ಎಕನಾಮಿಕ್ಸ್ ಅಲ್ಲಿ, ಹಿಸ್ಟ್ರಿನಲ್ಲೆಲ್ಲ ಓದಿರ್ತೀರಾ ಆಯ್ತಾ. ಸೊ ಅಲ್ಲಿ ಆಗ್ತಾ ಇದ್ದು ಸಡನ್ ಆಗಿ ಮೆಷಿನ್ ಗಳನ್ನ ಯೂಸ್ ಮಾಡಿ ಇಂಡಸ್ಟ್ರಿಗಳಲ್ಲಿ ಪ್ರೊಡಕ್ಷನ್ ಸ್ಟಾರ್ಟ್ ಆಯ್ತು. ಅವಾಗ ದೊಡ್ಡ ಟ್ರಾನ್ಸ್ಫಾರ್ಮೇಶನ್ ಸಮಾಜದಲ್ಲಿ ಉಂಟಾಯ್ತು. ಸೊ ಅದು ಫಸ್ಟ್ ಚೇಂಜಸ್ ಅನ್ನ ತಗೊಂಬಂತ. ಅದಾದ್ಮೇಲೆ ಸೆಕೆಂಡ್ ನಿಮ್ಗೆ ಗೊತ್ತು
ಇಂಟರ್ನೆಟ್ ಬಂದ್ಮೇಲೆ ತುಂಬಾ ಚೇಂಜಸ್ ಆಯ್ತು ಸೊಸೈಟಿನಲ್ಲಿ ಅಂತ. ಈಗ ಥರ್ಡ್ ಒಂದು ಚೇಂಜಿಂಗ್ ಫ್ಯಾಕ್ಟರ್ ಯಾವುದು ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅದು ಎಲ್ಲಾ ಫೀಲ್ಡ್ ನಲ್ಲೂ ಏನ್ ಮಾಡ್ತಾ ಇದೆ ಅಂದ್ರೆ ಬದಲಾವಣೆಗಳನ್ನ ತರ್ತಾ ಇದೆ. ಸೊ ಏನಾಗಿದೆ ಅಂದ್ರೆ ಸೊಸೈಟಿ ಮತ್ತೆ ಈ ಟೆಕ್ನಾಲಜಿ ಎರಡಕ್ಕೂ ಒಂದಕ್ಕೊಂದು ನಿಕಟವಾದಂತಹ ಸಂಬಂಧ ಇದೆ. ಸೊ ಟೆಕ್ನಾಲಜಿನಲ್ಲಿ ಏನೇನ್ ಚೇಂಜಸ್ ಆಗುತ್ತೆ ಅದು ಸೊಸೈಟಿಯ ಒಂದು ಫ್ಯಾಮಿಲಿ ಇರ್ಬೋದು ಅಥವಾ ಒಂದು ಎಕಾನಮಿ ಇರ್ಬೋದು, ರಿಲಿಜನ್ ಇರ್ಬೋದು, ಪ್ರತಿಯೊಂದ್ರ ಮೇಲೂ ಅಫೆಕ್ಟ್ ಮಾಡ್ತಾ ಇದೆ. ಒಂದು ವಾತಾವರಣ ಹೇಗಿತ್ತು, ಅದರ ಸ್ವರೂಪ ಹೇಗೆ ಬದಲಾವಣೆ ಆಗ್ತಾ ಇರೋದು ಅನ್ನೋದು ಕೂಡ ನೋಡ್ತಾ ಇದ್ದೀರಾ. ಬಹುಶಃ ಮುಂದಿನ ಒಂದು ವಾರದಲ್ಲಿ ಇನ್ನಷ್ಟು ಬದಲಾವಣೆಗಳು ಆಗ್ತವೆ. ನಿಮ್ಗೆಲ್ಲನೂ ಕೂಡ ಕ್ಲಾಸ್ ರೂಮ್ಸು ಎಲ್ಲನೂ ಕೂಡ ಸಿಗುವಂತಹ ಒಂದು ವ್ಯವಸ್ಥೆನೂ ಕೂಡ ಆಗುತ್ತೆ. ಇದೆಲ್ಲ ಸಾಧ್ಯ ಆಗಿರೋದು ಬಹಳ ಮುಖ್ಯವಾಗಿ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆ ಮತ್ತೆ ನಮಗೆ PM ಉಷಾ ಯೋಜನೆಯಲ್ಲಿ ನಮ್ಮ ಕಾಲೇಜು ಆಯ್ಕೆ ಆಗಿ ನಮಗೆ ಬಂದಿರುವಂತಹ 5 ಕೋಟಿ ಅನುದಾನಗಳ ವೆಚ್ಚದಲ್ಲಿ ಅದನ್ನು ನಾವು ಮಾಡಿದ್ದೇವೆ. ಅದರ ಜೊತೆಗೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಕೂಡ ನಾವೇನೇ ಕೆಲಸ ಮಾಡ್ತೀವಿ ಅಂತಂದ್ರೂ ಕೂಡ ನಮಗೆ ಬೆನ್ನೆಲುಬಾಗಿ ನಿಂತು ಅಭಿವೃದ್ಧಿ ಪಡಿಸೋದ್ರಲ್ಲಿ ಅವರ ಸಹಕಾರ ಕೂಡ ಬಹಳಷ್ಟು ಇದೆ. PM ಉಷಾ ಅನ್ನುವಂತಹ ಒಂದು ಕಾರ್ಯಕ್ರಮ 5 ಕೋಟಿದು. ಅದರಲ್ಲಿ ನಾವು 4 ಕಾಂಪೋನೆಂಟ್ಗಳನ್ನ ವಿಭಜನೆ ಮಾಡಿದ್ದೇವೆ. ಇಡೀ ನಮ್ಮ ರಾಜ್ಯದಲ್ಲಿ ಕೇವಲ 17 ಕಾಲೇಜುಗಳು ಮಾತ್ರ ಆಯ್ಕೆ ಆಗಿರೋದು ಈ ಒಂದು ಯೋಜನೆಗೆ. 17 ಕಾಲೇಜುಗಳಲ್ಲಿ ನಮ್ಮ ಕಾಲೇಜು ಕೂಡ ಒಂದು. ಬೇರೆ ಬೇರೆ ಕಾಲೇಜುಗಳು 5 ಕೋಟಿ ರೂಪಾಯಿಗಳನ್ನ ಅವ್ರು ಹೇಗೆ ಬೇಕೋ ಹಾಗೆ ಬಳಸ್ಕೊಂಡಿದ್ದಾರೆ. ಆದ್ರೆ ನಾವು ಹಾಗೆ ಮಾಡಲಿಲ್ಲ. ನಮ್ಮ ಕಾಲೇಜಿಗೆ ಅಗತ್ಯವಾಗಿ ಏನು ಬೇಕಾಗಿದೆ ಅದಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಟ್ಟು ಆ PM ಉಷಾ ಯೋಜನೆಯ ಒಂದು ನಿಯಮ ಏನಿದೆಯೋ, ನೀವು ಕೊಟ್ಟಿರ್ತಕ್ಕಂಥ ಅನುದಾನವನ್ನ 4 ಕಾಂಪೋನೆಂಟ್ಗಳಿಗೆ ಉಪಯೋಗಿಸ್ಕೋಬೇಕು, ಅದನ್ನ ಡಿವೈಡ್ ಮಾಡಬೇಕು ಅಂತ ಏನ್ ಹೇಳಿದ್ರು ಅದರ ಪ್ರಕಾರನೇ ನಾವು ನ್ಯೂ ಕನ್ಸ್ಟ್ರಕ್ಷನ್ ಅದನ್ನ ಮಾಡಿದೀವಿ. ಸೊ ನಿಮಗೆ AC ಸೆಮಿನಾರ್ ಹಾಲ್ ಬರುತ್ತೆ, ಮತ್ತೆ ಆಡಿಟೋರಿಯಂ 1000 ಸ್ಟೂಡೆಂಟ್ಸ್ ಇಂಟೆಕ್ ಕೆಪಾಸಿಟಿ ಇರುವಂತಹ ಒಂದು ಆಡಿಟೋರಿಯಂ ಕನ್ಸ್ಟ್ರಕ್ಷನ್ ಈಗ ಸ್ಟಾರ್ಟ್ ಆಗ್ತಾ ಇದೆ. ಹಾಗೇನೆ ರಿನೋವೇಷನ್. ನಮಗೆ ನಿಮ್ಮನ್ನೆಲ್ಲ ನೋಡ್ತಾ ಇದ್ದಾಗ, ಹೊರಗಡೆ ನೋಡಿದಾಗ ಮನಸ್ಸು ಯಾವಾಗ್ಲೂ ಕೂಡ ಎಲ್ಲೋ ಒಂದು ಕಡೆ ಇರಿಟೇಟ್ ಮಾಡ್ತಾ ಇತ್ತು. ಸೊ ನಮ್ಮ ಸ್ಟೂಡೆಂಟ್ಸ್ಗೆ ನಾವು ಒಳಗಡೆ ಕುತ್ಕೊಳ್ಳಿಕ್ಕೆ ಓದುವಂತ ಒಂದು ವಾತಾವರಣವನ್ನ ಯಾವತ್ತಪ್ಪ ಕಲ್ಪಿಸೋಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಬಹಳಷ್ಟು ಒದ್ದಾಡ್ತಾ ಇದ್ವಿ. ಸೊ ಅದರ ಒಂದು ಹಿನ್ನೆಲೆಯಲ್ಲಿ MLA ಮೇಡಮ್ ಅವರು ಹೊಸ ಕಟ್ಟಡಕ್ಕೆ, ಅದೇ ರೀತಿಯಾಗಿ PM ಉಷಾದಲ್ಲಿ ಲೈಬ್ರರಿಯನ್ನ ರಿನೋವೇಷನ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಹಾಗೇನೆ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಒಳ್ಳೆ ಲ್ಯಾಬೊರೇಟರಿ ಫೆಸಿಲಿಟೀಸ್ ಸಿಗಬೇಕು ಅವ್ರಿಗೂ ಅಂತ ಹೇಳ್ಬಿಟ್ಟು ನಾವು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ಮತ್ತು ಅದನ್ನ ರಿನೋವೇಷನ್ ಮಾಡ್ತಕ್ಕಂಥ ಒಂದು ಕೆಲಸ. ಹಾಗೇನೆ ಫಿಸಿಕ್ಸ್ ಲ್ಯಾಬು ಮತ್ತೆ ಪಾರ್ಕಿಂಗ್ ವ್ಯವಸ್ಥೆ. ಸೊ ಹೀಗೆ ರಿನೋವೇಷನ್ ಅಲ್ಲಿ ಆ ಒಂದು ಕಾರ್ಯಕ್ರಮ. ಹಾಗೇನೆ ಪರ್ಚೇಸಿಂಗ್. ಸೊ ಇನ್ನ ನೀವೆಲ್ಲ ನೋಡಿಲ್ಲ, ಮೇಲೆ ಹೋದ್ರೆ ಸುಮಾರು 357 ಡೆಸ್ಕ್ಗಳು ನಮ್ಮ ಹೊಸ ರೂಮ್ಗಳು ಎಲ್ಲನೂ ಕೂಡ ಇದಾಗಿದೆ. ಈಗ ನಾವು ಮಾತಾಡ್ತಾ ಇರೋ ಈ ಒಂದು ಡಿಜಿಟಲ್ ಪೋಡಿಯಂ, ಸೊ ಆಧುನಿಕ ತಂತ್ರಜ್ಞಾನವನ್ನ ಒಳಗೊಂಡಿರ್ತಕ್ಕಂಥ ಪೋಡಿಯಂ ಕೂಡ ನಾವು ಅದೇ ಸಾಫ್ಟ್ ಇದರಲ್ಲಿ ಪರ್ಚೇಸಿಂಗ್ ಅಲ್ಲೇನೆ ನಾವು ಮಾಡ್ಕೊಂಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಎಲ್ಲ ಫರ್ನಿಚರ್ಸ್ ಕೂಡ PM ಉಷಾದಲ್ಲಿ. ಸೊ ಲೈಬ್ರರಿಗೆ ಏನೆಲ್ಲ ಬೇಕೋ ಅದೆಲ್ಲನೂ ಕೂಡ, ಮತ್ತೆ ಲೈಬ್ರರಿಗೆ ಕಂಪ್ಯೂಟರ್ಸ್ ಕೂಡ ಅದರಲ್ಲೇ ಪರ್ಚೇಸ್ ಮಾಡಿದ್ದೀವಿ. ಲ್ಯಾಬ್ಗೂ ಬೇಕಾಗಿರ್ತಕ್ಕಂಥ ಫರ್ನಿಚರ್ಸ್ ಕೂಡ ಅದನ್ನೇ ಇದು ಮಾಡಿದ್ದೀವಿ. ಸೊ ಅದರ ಜೊತೆಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸಾಫ್ಟ್ ಕಾಂಪೋನೆಂಟ್. ಸೊ ಈಗ ನಾವು ಆ ಸಾಫ್ಟ್ ಕಾಂಪೋನೆಂಟ್ ಅಂಡರ್ ಅಲ್ಲೇನೆ ನಾವು ಕಳೆದ ಸೆಮಿಸ್ಟರ್ನಲ್ಲಿ, ಆರ್ಟ್ ಸೆಮಿಸ್ಟರ್ಲ್ಲಿ ನಾವು ಈ ಒಂದು ಸ್ಪೆಷಲ್ ಲೆಕ್ಚರ್ಸ್ ಅನ್ನ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿರ್ತಕ್ಕಂಥ ವಿಷಯಗಳನ್ನ ಆಯ್ಕೆ ಮಾಡಿಕೊಂಡು ಅವರಿಗೆ ಜ್ಞಾನವನ್ನ ಕೊಡ್ತಕ್ಕಂಥ ಒಳ್ಳೆ ಸಂಪನ್ಮೂಲ ವ್ಯಕ್ತಿಗಳನ್ನ ಬೇರೆ ಬೇರೆ ನಮ್ಮ ಕಲೀಗ್ಸ್ ಅನ್ನ ಕರೆದು ನಿಮಗೆ ವಿಷಯಗಳನ್ನ ತುಂಬಿಸ್ಬೇಕು ಅಂತ ಹೇಳ್ಬಿಟ್ಟು ನಾವೇನ್ ಮಾಡಿದ್ವಿ, ಕಳೆದ ಒಂದು ಆರ್ಟ್ ಸೆಮಿಸ್ಟರ್ ಅಲ್ಲಿ ಈಗಾಗಲೇ 7 ವಿಭಾಗಗಳಿಂದ ನಾವು ಬೇರೆ ಬೇರೆ ವಿಷಯಗಳನ್ನ ಒಳಗೊಂಡಂತೆ ನಾವು ಸ್ಪೆಷಲ್ ಲೆಕ್ಚರ್ಸ್ ಅನ್ನ ಮಾಡಿದ್ದೀವಿ. ಸೊ ಅದರಲ್ಲಿ BA, BCom, BBA, BSc ಎಲ್ಲಾ ವಿಭಾಗಗಳನ್ನ ಒಳಗೊಂಡಂತೆ. ಸೊ ಅದರ ಮುಂದುವರೆದ ಭಾಗವಾಗಿ ಇವತ್ತು ನಾವು ಸೋಷಿಯಾಲಜಿ ವಿಭಾಗದಿಂದ ಈ ಒಂದು ಸ್ಪೆಷಲ್ ಲೆಕ್ಚರ್ ಅನ್ನ ನಾವು ಆಯೋಜನೆ ಮಾಡಿದ್ವಿ. ಸೊ ಈಗ ಆಲ್ರೆಡಿ ಪ್ರಾಸ್ತಾವಿಕದಲ್ಲಿ ಹೇಳಿದ್ದಾರೆ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗ ಕರೆಂಟ್ ಇರಾದಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಎಫೆಕ್ಟ್ ಆಗ್ತಾ ಇದೆ, ಮತ್ತೆ ಯಾವ ರೀತಿಯಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾ ಇದೆ, ಉದ್ಯೋಗ ನಷ್ಟ ಆಗ್ತಾ ಇದೆ, ಅದೆಲ್ಲನೂ ಕೂಡ ನಿಮಗೆ ಈ ಒಂದು ಸ್ಪೆಷಲ್ ಲೆಕ್ಚರ್ ಮೂಲಕ ಡಾಕ್ಟರ್ ಪ್ರಸನ್ನ ಕುಮಾರಿ ಮೇಡಮ್ ಅವರು ನಿಮಗೆ ತಿಳಿಸಿಕೊಡ್ಲಿದ್ದಾರೆ. ಮಂಜುನಾಥ್ ಸರ್ ಹೇಳಿದ್ದಾರೆ, ವೆಂಕಟೇಶ್ ಸರ್ ಹೇಳಿದ್ದಾರೆ. ಈ PM ಉಷಾನಲ್ಲಿ ನಡೀತಾ ಇರತಕ್ಕಂಥ ಎಲ್ಲ ಸಾಫ್ಟ್ ಕಾಂಪೋನೆಂಟ್ ಅಲ್ಲಿ ಒಂದು ಪ್ರತಿದಿನದ ಸರ್ಟಿಫಿಕೇಟ್ ಕೋರ್ಸ್ ಆಗ್ಬೋದು, ಈ ವಿಶೇಷ ಉಪನ್ಯಾಸಗಳಾಗ್ಬೋದು, ಎಲ್ಲ ಡಿಪಾರ್ಟ್ಮೆಂಟ್ಗಳನ್ನು ಮಾಡ್ತಾ ಇದ್ದೀವಿ. ಈಗ BA ವಿದ್ಯಾರ್ಥಿಗಳಿಗೆ ಸಮಾಜಶಾಸ್ತ್ರ ವಿಭಾಗದಿಂದ ಆಯೋಜಿಸಿರತಕ್ಕಂಥ ಈ ವಿಷಯದ ಬಗ್ಗೆ ಪ್ರಸನ್ನ ಕುಮಾರಿ ಮೇಡಮ್ ಅವರು ತುಂಬ ವಿಸ್ತಾರವಾಗಿ ಹೇಳ್ತಾರೆ.
ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಂದರೆ ಇದರಲ್ಲಿ ಯಾಕೆ ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ದಯವಿಟ್ಟು ಸಮಯವನ್ನು ವ್ಯರ್ಥ ಮಾಡಿದೆ ಅವ್ರಿಗೆ ನಾವು ವೇದಿಕೆಯನ್ನು ಬಿಟ್ಕೊಡೋಣ ಅಂತ ಹೇಳ್ತಾ ಮಾತಾಡೋಕ್ಕೆ ಅವಕಾಶ ಮಾಡ್ತಾರೆ. ಏನು ಟಾಪಿಕ್ ಇವತ್ತು ಜೋರಾಗಿ ಎಲ್ಲರೂ ಹೇಳಬೇಕು. ಟಾಪಿಕ್ ಕಾಲೇಜಿಗೆ ವಿಶೇಷ ಉಪನ್ಯಾಸಕರಾಗಿ ಬಂದಿರತಕ್ಕಂಥ ನಮ್ಮ ಪ್ರಸನ್ನ ಕುಮಾರಿ ಮೇಡಮ್ ಬಗ್ಗೆ ಮಂಜು ಸರ್ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಏನದು ಸಾಧಕ ಬಾಧಕಗಳ ಬಗ್ಗೆ ನಾವು ಹೆಚ್ಚಿಗೆ ಮಾತಾಡೋದಕ್ಕಿಂತ ನಮ್ಮ ಮೇಡಮ್ನವರು ಚೆನ್ನಾಗಿ ಮಾತಾಡ್ತಾರೆ. ಅದಕ್ಕಾಗಿ ನಾವು ಯಾರನ್ನ ಕರೆಸ್ಬೇಕಂತ ನಾವು ಯೋಚನೆ ಮಾಡಿದಾಗ ಮೇಡಮ್ ಸರಿ ಅವರೇ ಸರಿ ಸಮಾಜಶಾಸ್ತ್ರ ವಿಭಾಗದ ಒಂದು ಬಹುಮುಖ ಪ್ರತಿಭೆ ಅವರು ಬಹಳ ಅಗಾಧವಂತ ಒಂದು ಸಮಾಜಶಾಸ್ತ್ರ ಕೃಷಿ ಮಾಡತಕ್ಕಂಥ ನಮ್ಮ ಮೇಡಮ್ನವ್ರು ಬಂದಿರೋದು ಬಹಳ ಸಂತೋಷ. ಅವರು ನಮ್ಮಿಂದ ಹೆಚ್ಚಾಗಿ ನಿಮಗೆ ತಿಳುವಳಿಕೆ ಮಾಡಿಕೊಡ್ತಾರೆ. ಇದರ ಸಾಧಕ ಬಾಧಕ ಏನಂದ್ರೆ ಈಗ ಮೊದಲು ಕಂಪ್ಯೂಟರ್ ಬಂತು, ಮ್ಯಾನ್ ಪವರ್ ಬ್ಯಾಂಕ್ ಆಗ್ಬೋದು, ಬೇರೆ ಬೇರೆ ಸೆಕ್ಟರ್ ನೋಡಿರ್ಬೋದು, ಮ್ಯಾನ್ ಪವರ್ ಜಾಸ್ತಿ ಇತ್ತು. ಕಂಪ್ಯೂಟರ್ ಬಂದಾಗ ಮ್ಯಾನ್ ಪವರ್ ಕಮ್ಮಿ ಆಗಿ ಕಂಪ್ಯೂಟರ್ ಕೆಲಸ ಮಾಡೋಕ್ಕಾಯ್ತು. 20 ಜನ ಕೆಲಸ ಮಾಡತ್ತರ 10 ಜನ ತೆಗೆದು 10 ಜನ ಅಲ್ಲಿ ಕೆಲಸ ಮಾಡತಕ್ಕಂಥ ಒಂದು ಸಿಸ್ಟಮ್ ಬಂತು. ಸಿಸ್ಟಮ್ ಫಾಸ್ಟ್ ಆಗಿದೆ, ಆದರೆ ಮ್ಯಾನ್ ಪವರ್ ಕಡಿಮೆ ಆಗಾಯ್ತು. ಅದೇ ರೀತಿ ರೋಬೋಟಿಕ್ ಸಿಸ್ಟಮ್ ಬಂತು. ರೋಬೋಟಿಕ್ ಸಿಸ್ಟಮ್ ಅಲ್ಲಿ ಈಗ ನೀವು ಯಾರು ಕೇಳಿರ್ಬೋದು, ಈಗ ಬೆಂಗಳೂರಲ್ಲಿ 2-3 ಕಡೆ ಈಗ ನಮ್ಮ ಪಾಠವನ್ನು ಮಾಡೋದು ಟೀಚರ್ಸ್ ಆಗಿ ಕೆಲಸ ಮಾಡ್ತಾ ಇದಾವೆ, ಹೋಟೆಲ್ ಸರ್ವಿಸ್ ಮಾಡ್ತವೆ ಅಂತ ಒಂದು ಸಿಸ್ಟಮ್ ಬಂದಿದೆ. ಹಾಗೆ ಅದೇ ರೀತಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ಒಂದು ಚರ್ಚೆ ಆಗ್ತಾ ಇರತಕ್ಕಂಥ ಒಂದು ಈ ಸಿಸ್ಟಮ್ ಅಲ್ಲಿ ನಿಮ್ಗೆ ಇದರ ಪ್ರಭಾವ ಏನಾಗ್ಬೋದು, ಇದರ ಮುಂದಿನ ಏನೇನು ಸ್ಥಿತಿಗತಿಗಳು ಏನಾಗ್ಬೋದು, ಇದರ ಸಾಧಕ ಬಾಧಕ ಏನಾಗ್ಬೋದು, ಅದರಿಂದ ನಷ್ಟ ಆಗ್ಬೋದಾ ಅಥವಾ ಉಪಯೋಗ ಆಗ್ಬೋದು ಅಂತ ತಿಳಿಸ್ಕೊಳ್ಳೋದ್ರಲ್ಲಿ ಖಂಡಿತ ಇದು ನಮಗೆ ಒಂದು ರೀತಿಯಲ್ಲಿ ಎಲ್ಲೋ ಒಂದ್ ಕಡೆ ಮ್ಯಾನ್ ಪವರ್ಗೆ ಇದು ನಷ್ಟವನ್ನು ಅನುಭವಿಸೋದು. ಯಾಕಂದ್ರೆ ಎಲ್ಲ ಅದೇ ಕೆಲಸ ಮಾಡ್ಬೇಕಂತಂದ್ರೆ ನಮ್ಮ ಮ್ಯಾನ್ ಪವರ್ ಸ್ವಲ್ಪ ಕಡಿಮೆ ಆಗ್ತದೆ. ಹಾಗಾಗಿ ನಾವು ಅದ್ರ ಬಗ್ಗೆ ಎಚ್ಚೆತ್ಕೊಂಡು ನಾವು ಎಲ್ಲೆಲ್ಲಿ ಬೇರೆ ಬೇರೆ ಈಗ ಸರ್ ಹೇಳಿದಾಗೆ ನಮಗೆ ಸರ್ಕಾರಿ ಕೆಲಸಗಳು ಕಡಿಮೆ ಇರ್ಬೋದು, ಅದೇ ಖಾಸಗಿ ವಲಯದಲ್ಲಿ ಹೆಚ್ಚಿಗೆ ಇರೋದ್ರಿಂದ ನಾವು ಹೆಚ್ಚೆಚ್ಚು ಅದ್ರ ಗಮನ ಕೊಟ್ಟು ನಾವು ಏನೇನಾದ್ರ ಬಗ್ಗೆ ತಿಳ್ಕೊಬೇಕಂದ್ಬಿಟ್ಟು ನಾವು ವಿಚಾರ ಮಾಡಿ ಆ ಒಂದು ವಿಚಾರದಲ್ಲಿ ಹೋಗ್ಬೇಕು. ಇದರಲ್ಲಿ ನೀವು ಬಹಳ ಚೆನ್ನಾಗಿದೆ ಟಾಪಿಕ್, ಮಾತ್ರ ಬಹಳ ಚೆನ್ನಾಗಿ. ಯಾಕಂದ್ರೆ ಸುಮಾರು ಅಂಶಗಳು ಇದರಲ್ಲಿ ನಿಮಗೆ ಕೂಡ, ಯಾಕಂದ್ರೆ ಸೋಶಾಲಜಿಕಲ್ ನಮ್ಮ ಸಾಮಾಜಿಕವಾಗಿ ಒಂದು ಅನಾಲಿಸಿಸ್ ಅಂದ್ರೆ ಯಾವುದೇ ವಿಚಾರವನ್ನು ನಾವು ಅದರ ಅನಾಲಿಸಿಸ್ ಬೇಕು, ಅದಕ್ಕೊಂದು ರಿಸಲ್ಟ್ ಕೊಡ್ಬೇಕಾಗ್ತದೆ. ಅದೇ ರೀತಿ ಎಂಪ್ಲಾಯ್ಬಿಲಿಟಿ ಕಡೆ ನಾವು ಈ ಕ್ಯಾರಿಯರ್ ಆಗಲಿ ಸ್ಕಿಲ್ ಮತ್ತೆ ಕ್ಯಾರಿಯರ್ ಇದ್ರೆ ಮಾತ್ರ ನಮಗೆ ಎಂಪ್ಲಾಯ್ಬಿಲಿಟಿ ಕಡೆ ಹೋಗಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಇದ್ರ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಯಾವ ರೀತಿ ವರ್ಕ್ ಮಾಡ್ತದೆ, ನಾವು ಹೆಂಗೆ ತಿಳ್ಕೊಬೇಕು, ಮತ್ತೆ ಮುಂದೆ ನಾವು ಏನ್ ಮಾಡ್ಬೇಕು ಅಂದ್ಬಿಟ್ಟು ನಾವು ಈ ಬಗ್ಗೆ ವಿಚಾರ ಮಾಡಬೇಕಾಗಿದೆ. ನಿಜಕ್ಕೂ ಒಳ್ಳೆ ಟಾಪಿಕ್. ಈ ಟಾಪಿಕ್ ಅನ್ನ ನಮಗೆ ಬಂದು ಅವಕಾಶ ಮಾಡಿಕೊಟ್ಟು ಇದ್ರ ಬಗ್ಗೆ ನಮ್ಮ ವಿದ್ಯಾರ್ಥಿಗಳು ತಿಳಿಸ್ಕೊಡೋಕೆ ಮುಂದೆ ಮತ್ತೊಮ್ಮೆ ಪ್ರಸನ್ನ ಕುಮಾರಿ ಮೇಡಮ್ ಸ್ವಾಗತ ಕೋರುತ್ತಾ ಈ ಒಂದು ಆಯೋಜನೆ ಮಾಡ್ತಕ್ಕಂಥ ನಮ್ಮ ಎಚ್ಚರಿಕೆಯಿಂದ ಇರಿ. ಯಾವ ತರ ನೀವು ನಿಮ್ಮ ಲೈಫ್ನ ಕೆರಿಯರ್ನ ಬಿಲ್ಡ್ ಮಾಡಬೇಕು ಅನ್ನೋದ್ರ ಕಡೆ ಗಮನ ಕೊಡಿ. ಹಾಗೆ ಅಂತ ಏನಿಲ್ಲ, ನನಗೆ ತಿಳಿದಂಗೆ ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ ಎ ಅಂತಂದು ನಿಮ್ಮ ಇಂಟ್ರೆಸ್ಟ್ ಏನು ಅಂತ ಹೇಳ್ಬಿಟ್ಟು ಅದಕ್ಕೆ ಗೊತ್ತಾಗಲ್ಲ. ಒನ್ಸ್ ನೀವು ಅದಕ್ಕೆ ಕೊಟ್ಟಿದ್ದೀರಿ ನಿಮ್ಮ ಇಂಟ್ರೆಸ್ಟ್ ಏನು ಅಂತ ಅದೇ ಬರ್ತಾ ಇರ್ತದೆ. ಈಗ ಯಾವುದೋ ಒಂದು ಮೊಬೈಲಲ್ಲಿ ಯಾವುದೋ ಒಂದು ಸೈಟ್ನ ನೀವು ಓಪನ್ ಮಾಡ್ತೀರಿ, ನೆಕ್ಸ್ಟ್ ಅದನ್ನೇ ನಿಮ್ಗೆ ತೋರಿಸ್ತಾ ಇರ್ತದೆ. ಅದೇ ನಿಮ್ಮ ಇಂಟ್ರೆಸ್ಟ್ ಏನು ಅಂತ ಅದು ಕಂಡುಹಿಡಿಯುತ್ತಾನೆ. ಅದನ್ನೇ ಭಾಸ್ಕರ್ ಸರ್ ಹೇಳಿದ್ದು, ನಿಮ್ಮ ಪ್ರೈವೇಸಿ ಲೈಫ್ ಹಾಳಾಗುತ್ತೆ ಅಂತ. ಆಮೇಲೆ ಈ ಥರದ ಒಂದು ತಂತ್ರಜ್ಞಾನ ಬಂದಿದೆ, ನಮಗೆ ಉದ್ಯೋಗ ಅವಕಾಶಗಳೇ ಇಲ್ಲ ಅಂತಕ್ಕಂಥ ಆತಂಕ ಖಂಡಿತ ಬೇಡ. ಯಾಕೆಂತಂದ್ರೆ ನಮ್ಮಲ್ಲೇ ಇದ್ದಂಥ ನಮ್ಮ ಹಳೆಯ ವಿದ್ಯಾರ್ಥಿನಿ ಸ್ನೇಹ ಶಂಕರ್ ಇವತ್ತು KPSC ಎಕ್ಸಾಮ್ನ ಕ್ಲಿಯರ್ ಮಾಡಿ ಆಕೆ ಒಳ್ಳೆ ಸ್ಥಾನಕ್ಕೆ ಹೋಗ್ತಾ ಇದ್ದಾಳೆ. ಹಾಗೇನೆ ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ UPSC ಕ್ಲಿಯರ್ ಮಾಡಿರ್ತಕ್ಕಂಥ 5 ಜನ ವಿದ್ಯಾರ್ಥಿಗಳು ಇದ್ದಾರೆ. 5 ಜನ ಈಗ ಟಾಪರ್ಸ್ ಆಗಿದ್ದಾರೆ. ಅವ್ರಿಗೆ ಡೆಫಿನೆಟ್ಲಿ ಒಂದು UPSCಲಿ ಒಳ್ಳೆ ಜಾಬ್ IAS IPS ಜಾಬ್ಗಳು ಸಿಗ್ತದೆ. ಅಂದ್ರೆ ಇದರ ಅರ್ಥ ನೀವು ಅಷ್ಟಕ್ಕೆ ಸೀಮಿತ ಆಗಿ ನನಗೆ ಕೆಲಸನೇ ಸಿಗಲ್ಲ ಅಂತಕ್ಕಂಥ ಆತಂಕ ಪಡೋ ಅಗತ್ಯ ಇಲ್ಲ. ನೀವು ಮನಸ್ಸು ಮಾಡಿದ್ರೆ ನಿಮ್ಮಲ್ಲೂ ಕೂಡ ನಮ್ಮ ಕಾಲೇಜಿನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ UPSC KPSC ಎಲ್ಲ ಪಾಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಲ್ಲೆಲ್ಲ ಬಂದು ಈ AI ಟೆಕ್ನಾಲಜಿ ಮತ್ತು ಅವರು DC-ಗಳಿಗೆ ನಾನು ಕೆಲಸ ಮಾಡ್ಕೊಡ್ತೀನಿ ಹೇಳಲ್ಲ. DC ಅವ್ರ ಕೆಲಸನೇ ಬೇರೆ ಇದೆ. ಅಥವಾ ನಿಮ್ಮ ಯೋಚನೆ ಪ್ರಬುದ್ಧವಾಗಿರ್ಬೇಕು. ಯಾವತ್ತು ನಾನು ಪ್ರತಿ ಸಾರಿ ಕ್ಲಾಸಲ್ಲಿ ಅದನ್ನೇ ಹೇಳೋದು, ಶಾರ್ಟ್ ಆಗಿರ್ತಕ್ಕಂಥ ಥಾಟ್ಸ್ನ ಇಟ್ಕೋಬೇಡಿ, ಯೂಸ್ ಥಾಟ್ಸ್ನ ಇಟ್ಕೊಳ್ಳಿ, ಒಳ್ಳೆ ಡ್ರೀಮ್ ಇಟ್ಕೊಳ್ಳಿ ಹಾಗೆ ಅಂತ. ಯಾಕಂದ್ರೆ ನೀವು ಒಳ್ಳೆ ಪೊಸಿಷನ್ಗೆ ಹೋಗ್ಬೇಕು ಅಂತಕ್ಕಂಥ ಕನಸು ಕಂಡು ಅದಕ್ಕೆ ಎಫರ್ಟ್ ಹಾಕಿದ್ರೆ ಖಂಡಿತ ನಿಮ್ಮ ಜೀವನದಲ್ಲಿ ಸಕ್ಸಸ್ ಸಿಗುತ್ತೆ. AI ಬಂದಿದೆ ನಮ್ಮ ಕೆಲಸನೇ ಇಲ್ಲ ಅಂತಕ್ಕಂಥ ಆತಂಕ ಖಂಡಿತ ಏನು ಇಲ್ಲ ಹಾಗೆ ಅಂತ ಹೇಳ್ತಾ ಪ್ರಸನ್ನ ನಮ್ಮ ಎಲ್ಲ ವೇದಿಕೆ ಬಂದಿದ್ದಂತ ಪ್ರಾಧ್ಯಾಪಕ ಮಿತ್ರರು ಈಗಾಗಲೇ ಅದರ ಬಗ್ಗೆ ತಿಳಿಸಿದ್ದಾರೆ. ಸೋಶಿಯಾಲಜಿಕಲ್ ಪರ್ಸ್ಪೆಕ್ಟಿವ್ ಅಷ್ಟೇ ಇದು, ಬಟ್ ಎಂಪ್ಲಾಯಬಿಲಿಟಿ ಸ್ಕಿಲ್ ಅನ್ನೋದು ಎಲ್ಲರಿಗೂ ಇರ್ರೆಸ್ಪೆಕ್ಟಿವ್ ಆಫ್
ಕೋರ್ಸಸ್. ಫಾರ್ ಎಕ್ಸಾಂಪಲ್ ಆರ್ಟ್ಸ್ ಅದೇ ಸರ್ ಕೇಳಿದೆ ಎಲ್ಲ ಮಕ್ಕಳು ಇದ್ದಾರೆ ಸರ್ ಅಂತ, ಆರ್ಟ್ಸ್ ಮಕ್ಕಳದ್ದು. ಓಕೆ, ಇಟ್ಸ್ ಎ ಬಿಗ್ ಚಾಲೆಂಜ್ ಫಾರ್ ಆರ್ಟ್ಸ್ ಸ್ಟೂಡೆಂಟ್ಸ್, ಇರ್ರೆಸ್ಪೆಕ್ಟಿವ್ ಆಫ್ ಕಾಂಬಿನೇಷನ್ಸ್ ಮಕ್ಕಳ, ಅದು ಇರ್ರೆಸ್ಪೆಕ್ಟಿವ್ ಆಫ್ ಪ್ರೋಗ್ರಾಮ್, ಅದು HES ಆಗಿರ್ಬೋದು, HEP, HEK, ಕಂಪ್ಯೂಟರ್ ಸೈನ್ಸ್, ಎನಿಥಿಂಗ್ ಫಾರ್ ದಟ್ ಮ್ಯಾಟರ್. ಎಲ್ಲರಿಗೂ ಇವತ್ತಿನ ದಿನದಲ್ಲಿ ಇರುವಂತ ಒಂದು ಯೂತ್ಸ್ ಹೂ ಆರ್ ಆಲ್ ಪ್ರಿಪೇರಿಂಗ್ ಫಾರ್ ಯುವರ್ ಎಂಪ್ಲಾಯ್ಮೆಂಟ್ಸ್, ನಿಮ್ಮೆಲ್ಲರಿಗೂ ಇರುವಂತ ಒಂದು ಬಿಗ್ ಚಾಲೆಂಜ್ ಅಟ್ ದಿಸ್ ಏಜ್, AI ಏಜ್. ನೀವೆಲ್ಲ ಡಿಗ್ರಿ ಮಾಡ್ತಾರೆ ಏನಕ್ಕೆ? ಟೈಮ್ ಪಾಸ್ ಎಷ್ಟು ಜನ ಬಂದಿದ್ದೀರಾ? ನಾನು ಹೇಳಿಲ್ವ ನೋಡಿ, ನನಗೆ ಮೈಕು ಅಂತ ನಿಂತ್ಕೊಳಕ್ ಬರೋದೇ ಇಲ್ಲ. ಅಕ್ಷರ ಇದು ನಿಂತ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ, ಆರಾಮ್ಸೆ ಓಡಾಡ್ಕೊಂಡು ಫ್ರೀಯಾಗಿ ಪಾಠ ಮಾಡ್ಬೇಕು ನಾವು. ಕರೆಕ್ಟ್ ಅಲ್ವಾ ಮಕ್ಕಳ? ಸೊ ನಿಮ್ಗೆಲ್ಲ ನಾನು ಹೇಳೋದಿಷ್ಟೇನೆ, ಎಂಪ್ಲಾಯಬಿಲಿಟಿ ಸ್ಕಿಲ್ ಅದ್ರ ಬಗ್ಗೆ ಫಸ್ಟ್ ಮಾತಾಡೋಣ. ವಾಟ್ ಡು ಯು ಮೀನ್ ಬೈ ಎಂಪ್ಲಾಯಬಿಲಿಟಿ ಸ್ಕಿಲ್ ಅಂತ? ಉದ್ಯೋಗದ ಕೌಶಲ್ಯ. ಉದ್ಯೋಗಕ್ಕೆ ಏನೇನ್ ಬೇಕು? ಉದ್ಯೋಗಕ್ಕೆ ಏನೇನ್ ಬೇಕು? ಯಾವ ತರ ಸ್ಕಿಲ್ ಬೇಕು? ಕಂಪ್ಯೂಟರ್ ಸ್ಕಿಲ್ ಇದ್ರೆ ಕೊಟ್ಬಿಡ್ತಾರಾ? ಎಲ್ಲಾ ರೀತಿಯ ಸ್ಕಿಲ್ ಬೇಕು. ಕೇವಲ ವಿದ್ಯಾವಂತರೇ ಅಲ್ಲ, ಅವಿದ್ಯಾವಂತರು ಸಹ ಇವತ್ತು. ಆದರೆ ನಮ್ಮ ವಿದ್ಯಾರ್ಥಿಗಳಾಗಿ ಏನು ಎಜುಕೇಶನ್ ಅನ್ನ ಪಡ್ಕೊಂಡು ಡಿಗ್ರಿಯನ್ನ ಇಟ್ಕೊಂಡು ನಮಗೆ ಉದ್ಯೋಗ ಬೇಕು ಅಂತ ಹೋಗ್ತಾ ಇದ್ದೀರಲ್ಲ, ಯು ಪೀಪಲ್ ಆರ್ ಡಿಫರೆಂಟ್ ಫ್ರಮ್ ದೋಸ್ ಪೀಪಲ್ ಹೂ ಗೋ ಫಾರ್ ಜಾಬ್ ವಿತೌಟ್ ಎಜುಕೇಶನ್. ಅಂದ್ರೆ ನಮಗೆ ಶಿಕ್ಷಣ ಇಲ್ಲದೆ ಮಾಡುವಂತಹ ಬೇರೆ ಬೇರೆ ಕೆಲಸದವರು ಅವ್ರದೇ ಬೇರೆ. ನಮ್ಮ ವಿದ್ಯಾರ್ಥಿಗಳು ನೀವು ಏನಿಲ್ಲಿ ಬರ್ತಾ ಇದ್ದೀರಾ, ಕಲಿತಾ ಇದ್ದೀರಾ, ಉದ್ಯೋಗವನ್ನ ಪಡ್ಕೊಳ್ಳೋದಕ್ಕಾಗಿ ರೆಡಿ ಆಗ್ತಾ ಇದ್ದೀರಾ. ಕೆರಿಯರ್ ರೆಡಿನೆಸ್ ಅಂದ್ರೆ ನಿಮ್ಮ ಒಂದು ವೃತ್ತಿ ಜೀವನ ಮುಂಬರುವ ದಿನಗಳಲ್ಲಿ ಅದಕ್ಕೆ ನೀವು ರೆಡಿ ಆಗ್ಬೇಕು. ಯಾವ ರೀತಿ ರೆಡಿ ಆಗ್ಬೇಕು ಅನ್ನೋದಕ್ಕೆ ನಾನು ಇಲ್ಲಿ ಬಿಗ್ ಚಾಲೆಂಜ್ ಫಾರ್ ಯು ಆಲ್. ಯಾಕೆ ಈ ಟಾಪಿಕ್ ನ ಆಯ್ಕೆ ಮಾಡಿದೆ ಅಂತಂದ್ರೆ, ಈಗ ನಾನು ನನ್ನ ವಿದ್ಯಾರ್ಥಿಗಳನ್ನು ನೋಡ್ತಾ ಇದ್ದೀನಿ, ನನ್ನ ಮನೆಯಲ್ಲಿರುವಂತ ಮಕ್ಕಳನ್ನು ನೋಡ್ತಾ ಇದ್ದೀನಿ, ಮತ್ತೆ ಇರ್ತಾರಲ್ವಾ ಸಿಬ್ಲಿಂಗ್ಸ್, ಅಣ್ಣ ತಮ್ಮಂದ್ರು, ಅಕ್ಕ ತಂಗಿರು ಮಕ್ಕಳನ್ನು ನೋಡ್ತಾ ಇದ್ದೀನಿ. ಆಕ್ಚುಲಿ ಯು ಪೀಪಲ್ ಯು ಡೋಂಟ್ ನೋ ಪ್ರಾಪರ್ ಸ್ಪೆಲ್ಲಿಂಗ್ಸ್ ಆಲ್ಸೋ. ಇವತ್ತೊಂದು ಲೆಟರ್ ಡಿಗ್ರಿ ಮಾಡ್ಕೊಂಡು ಬರ್ತಾರೆ, ಮ್ಯಾಮ್ TC ಬೇಕು ಮ್ಯಾಮ್, ಬಂದಿದ್ದೀವಿ ಅಂತಾರೆ. ಆಯ್ತಪ್ಪ, ಒಂದು ಲೆಟರ್ ಬರ್ದು ಪ್ರಿನ್ಸಿಪಲ್ ಕೊಟ್ಟು ರೈಟ್ ಲೆಟರ್. ಯು ಪೀಪಲ್ ಡೋಂಟ್ ನೋ ಹೌ ಟು ಅಡ್ರೆಸ್ ಇನ್ ಎ ಲೆಟರ್. ಒಂದು ಲೆಟರ್ ಬರೆಯೋದಕ್ಕೆ ಗೊತ್ತಿಲ್ಲ ಅಂದ್ರೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಇಲ್ಲ, ಅಥವಾ ರೈಟಿಂಗ್ ಸ್ಕಿಲ್ಸ್ ಇಲ್ಲ, ಲ್ಯಾಂಗ್ವೇಜ್ ಸ್ಕಿಲ್ಸ್ ಇಲ್ಲ. ಆಮೇಲೆ ಎಷ್ಟು ಅವ್ರಿಗೆ ಹೇಳ್ಕೊಡ್ತಾ ಇದೆ ಇದು ಫಸ್ಟ್ ಮಿನಿಮಮ್ ಡಿಸಿಪ್ಲಿನ್ ವೆನ್ ಯು ಎಂಟರ್ ಟು ಅಟೆಂಡ್ ಯುವರ್ ವೈವಾ. ಯಾವ ರೀತಿ ನೀವು ಒಂದು ವಿಶ್ ಮಾಡಬೇಕು, ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೇಕು, ಡ್ರೆಸ್ ಸೆನ್ಸ್ ಆಗಿರ್ಬೇಕು. ನಾನೇನು ಒಳ್ಳೆ ಸೂಟ್ ಹಾಕೊಂಡು ಹೋಗಿ ಅಂತ ಹೇಳಲ್ಲ, ಇರುವ ಬಟ್ಟೆಯನ್ನೇ ನಾವು ಯಾವ ರೀತಿ ನೀಟಾಗಿ ಹಾಕೊಂಡು ಹೋಗ್ಬೇಕು, ಯಾವ ರೀತಿ ನಮ್ಮ ಅಲ್ಲಿ ಒಂದು ಪ್ರೆಸೆಂಟೇಷನ್ ಹೇಗಿರ್ಬೇಕು. ಹೋಗಿದ ತಕ್ಷಣ ನಮಸ್ತೆ, ಶೆಲ್ ಟೇಕ್ ದ ಸೀಟ್, ಕೂತ್ಕೊಳ್ಳಿ ಅಂತ ಅವ್ರು ಹೇಳೋ ತನಕ ಕಾಯ್ಬೇಕು. ಇವೆಲ್ಲ ಒಂದಷ್ಟು ಮಿನಿಮಮ್ ಡಿಸಿಪ್ಲಿನ್ಸ್ ಎಲ್ಲ ನಾವು ಕಲಿಸ್ತಿದ್ವಿ. ಮತ್ತೆ ಬೇಡ ಅಂತ ಸ್ಟೇಟ್ ಎಜುಕೇಶನ್ ಪಾಲಿಸಿ ಬಂದಿದೆ, ಅದು ದೊಡ್ಡವರ ಮ್ಯಾಟರ್. ಬಟ್ ಸ್ಟಿಲ್ ನಾ ಹೇಳಂತದ್ದು, ಇದನ್ನ ನಾವು ಕಾಲೇಜಲ್ಲಿ ನಮ್ಮ ಮಕ್ಕಳಿಗೆ ಹಾಗಿದ್ದಾಗೆ ತಯಾರು ಮಾಡ್ತಿದ್ರೆ ಬಹಳ ಯೂಸ್ ಆಗುತ್ತೆ. ಇಂಟರ್ವ್ಯೂ ಬಂದ್ರೆ ಪಾಪ ಕೈ ನಡ್ಕ ಬರುತ್ತೆ, ಕರೆಕ್ಟ್ ಅಲ್ವಾ? ಹಾಗಾಗಿ ಅದೆಲ್ಲ ಆಗ್ಬಾರ್ದು ಅಂತಂದ್ರೆ ಯು ಶುಡ್ ಬಿ ವೆರಿ ಫ್ರೀ. ಫಸ್ಟ್ ನಿಮ್ಗೆ ನಿಮ್ಮ ಒಂದು ಕಮ್ಯುನಿಕೇಶನ್ ಮೇಲೆ ನಿಮ್ಗೆ ಇಡ್ತಾ ಬರಬೇಕು. ನಾನು ಏನ್ ಮಾತಾಡ್ತಾ ಇದ್ದೀನಿ, ಏನ್ ವ್ಯವಹಾರ ಮಾತಾಡ್ತಾ ಇದ್ದೀನಿ ಅಂದ್ರೆ ಲ್ಯಾಂಗ್ವೇಜ್ ಇರ್ತಾ ಬರಬೇಕು, ಕಮ್ಯುನಿಕೇಶನ್ ಸ್ಕಿಲ್ ಇರಬೇಕು, ವ್ಯವಹಾರಿಕ ಕೌಶಲ್ಯ ಅಂತ ಕರಿತೀವಿ, ಬರವಣಿಗೆಯ ಕೌಶಲ್ಯ, ರೈಟಿಂಗ್ ಸ್ಕಿಲ್ ಇರಬೇಕು. ಸೊ ಈ ಸ್ಕಿಲ್ಸ್ ಯಾವ ರೀತಿ ನಿಮ್ಮನ್ನ ರೆಡಿ ಮಾಡುತ್ತೆ ಅಂತ ನಾವು ಇವತ್ತು ತುಂಬಾನೇ ಸೋಮಾರಿಗಳಾಗ್ಬಿಟ್ಟಿದೀವಿ ಅಟ್ ದ ಏಜ್ ಆಫ್ AI ಅಲ್ವಾ? ಜಸ್ಟ್ ವಿ ಆರ್ ಯೂಸಿಂಗ್ ಸಿಂಪಲ್ ವರ್ಡ್ಸ್. ನೀವು ಟೆಕ್ಸ್ಟ್ ಮಾಡ್ತೀರಾ, ಪ್ಲೀಸ್ ಬ್ರಿಂಗ್ ದಿಸ್ ಟೆಕ್ಸ್ಟ್ ಬುಕ್, PLS ಹಾಕ್ತೀರಾ. ಅಟ್ ವಾಟ್ ಟೈಮ್ ಯು ವಿಲ್ ಕಮ್? ಈಗ 20,000 ನಾವಾದ್ರೆ ಮೊದಲು TWEN TY 1000 ನೀವೆಲ್ಲ 20K ಮುಗ್ದೈತಲ್ವಾ? 20,000 ಎಲ್ಲ ಅದನ್ನು ಬರೆಯಲ್ಲ, ಲಿಸನ್ ಅಷ್ಟೇ ಅಲ್ವಾ? ಆನ್ ಮಾಡ್ತೀವಿ, ಲಿಸನ್, ಅದು ಕೇಳಿಸ್ಕೊಳತ್ತೆ. ನೀವು ಇದು ಮಾಡ್ತೀರಾ, ನಿಮ್ಗೆ ಇವತ್ತು ಸ್ಪೆಲ್ಲಿಂಗ್ಸ್ ಗೊತ್ತಿಲ್ಲ, ಬರೆಯೋದು ಗೊತ್ತಿಲ್ಲ, ಒಂದು ಫಾರ್ಮೇಟ್ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಆಗ ಕೆಟ್ಟ ಹೆಸರು ಬರ್ತಿದೆ. ಯಾವ ರೀತಿ ಕೆಟ್ಟ ಹೆಸರು ಅಂದ್ರೆ, ಅಯ್ಯೋ ಆರ್ಟ್ಸ್ ಓದಿದ್ರೆ ಇವ್ರಿಗೆ ಕೆಲಸ ಸಿಗಲ್ಲ. ಬರೋಕ್ ಮುಂಚಿತವಾಗಿ ನಿಮ್ಗೆ PUC ಮುಗಿತಾ ಇರೋಂಥದ್ದಲ್ಲಿ ನಿಮ್ಗೆ ಹೇಳಿರ್ತಾರಲ್ವಾ, ಆರ್ಟ್ಸ್ ಏನಕ್ಕೆ ತಗೊಳ್ತೀರಾ, ಆರ್ಟ್ಸ್ ತಗೊಂಡ್ರೆ ನಿಮ್ಗೆಲ್ಲೂ ಕೆಲಸ ಸಿಗಲ್ಲ. ನಾನು ಸೋಷಿಯಾಲಜಿ ಪ್ರೊಫೆಸರ್, ಅಲ್ಲಿ ಕೂತಿರೋ ರವಿ ಸರ್ ಸೋಷಿಯಾಲಜಿ ಪ್ರೊಫೆಸರ್, ಮಂಜುನಾಥ್ ಸರ್ ಸೋಷಿಯಾಲಜಿ ಪ್ರೊಫೆಸರ್, ಇಲ್ಲಿರುವಂತ ಕನ್ನಡ ಓದಿದ್ದು ಮಾಡಿದ್ರಲ್ಲ ಶ್ರೀನಿವಾಸ ಮೂರ್ತಿ ಸರ್ ಕನ್ನಡ ನೋಡಿ, ಹಿಸ್ಟ್ರಿ ವೆಂಕಟೇಶ್ ಸರ್ ಅವರು ಕನ್ನಡ, ಇವರೆಲ್ಲ ಹಿಸ್ಟ್ರಿ ಸರ್ ಅವರು ಆರ್ಟ್ಸ್, ಎಕನಾಮಿಕ್ಸ್ ಆರ್ಟ್ಸ್, ಲೈಬ್ರರಿ ಆರ್ಟ್ಸ್, ಇದೆಲ್ಲ ನೋಡಿ ಆರ್ಟ್ಸ್ ಟೀಚರ್ಸ್ ಎಲ್ಲ ಹಿಂದಿ ಲ್ಯಾಂಗ್ವೇಜಸ್ ಹ್ಯುಮ್ಯಾನಿಟೀಸ್, ಬಟ್ ಸ್ಟಿಲ್ ಇಟ್ ಆಲ್ ಕಮ್ಸ್ ಅಂಡರ್ ಆರ್ಟ್ಸ್ ಅಲ್ವಾ? ಇವರೆಲ್ಲ ನಾವು ಪ್ರೊಫೆಸರ್ಸ್ ಆಗಿಲ್ವಾ? ಸೊ ನೀವೇನ್ ಮಾಡ್ಬೇಕು ಅಂತ ಈ ಚಾಲೆಂಜಿಂಗ್ ಯುಗದಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ, ಹ್ಯೂಮನ್ ಪವರ್ ಅನ್ನ ಡಾಮಿನೇಟ್ ಮಾಡ್ತಿರೋದು ಯಾವ ಪವರ್? ಮೆಷಿನ್ ಪವರ್. ನಮ್ಮ ಮನುಷ್ಯ ಕೆಲಸ ಮಾಡೋದು ಏನಂತ ಕರಿತೀವಿ? ಮ್ಯಾನ್ ಪವರ್. ಮನುಷ್ಯರು ಮ್ಯಾನ್ ಪವರ್. ಈ ಮ್ಯಾನ್ ಪವರ್ ಅನ್ನು ಡಾಮಿನೇಟ್ ಮಾಡ್ತಿರೋದು ಯಾರು? ಮೆಷಿನ್ ಪವರ್. ಇಲ್ಲಿ ರೈತರ ಮಕ್ಕಳಿದ್ದೀರಾ, ಹಳ್ಳಿಯಿಂದ ಬಂದಿರೋರು ಇದ್ದೀರಾ,
ತುಂಬಾ ಜನ ವ್ಯವಸಾಯ ನೋಡಿರ್ತೀರಲ್ಲ, ಮೊದಲು ಆಲೂಗಡ್ಡೆ ತೋಟದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಎಷ್ಟು ಜನ ಬೇಕಿತ್ತು? ನಿಮ್ಮ ಅಂದ್ರೆ ಅಟ್ ಏಜ್ ನಮ್ಮ ಜನರೇಷನ್ ಒಂದು 2 ಡಿಕೇಟ್ಸ್ ಬ್ಯಾಕ್, 20 years ಬ್ಯಾಕ್ ಒಂದು ಆಲೂಗಡ್ಡೆ ತೋಟದಲ್ಲಿ ಕೆಲಸ ಮಾಡ್ಬೇಕಾದ್ರೆ 30 ಜನ 40 ಜನ ಬರ್ತಿದ್ರು ಆಲೂಗಡ್ಡೆ ಬಿತ್ತನೆ ಮಾಡೋದಕ್ಕೆ, ಅದನ್ನೆಲ್ಲ ಹಾಯಿಸೋದಕ್ಕೆ, ಮತ್ತದ್ ಮಾಡೋದಕ್ಕೆ. ಈಗೇನು ಇಲ್ಲ, ಈಗ ಒಂದು ಕಲ್ಟಿವೇಟರ್ ಮಿಷನ್ ಇದು ಮಾಡ್ತಾರೆ, ಯಾರೋ ಒಬ್ರು ಹಾಕೊಂಡು ಹೋಗ್ತಾರೆ, ಮುಗಿದೋಯ್ತು. ಹೋಯ್ತಾ ಅಲ್ಲಿ ಲೇಬರ್ ಹೋಯ್ತಾ? ಲೇಬರ್ ಪವರ್ ಇಲ್ವಾ? ಈಗ ಮುಗೀತು. ಅದೇ ತರ ಇವತ್ತು ಒಂದು ನೋಡಿ, ಸೀಮೆ ಹಸು ಕಟ್ಕೊಂಡ್ರೆ ನೀವು ಭತ್ತ ಕಟ್ ಮಾಡೋದಕ್ಕಾಗಿರ್ಬೋದು, ಹುಲ್ ಕೊಯ್ಯೋದಕ್ಕಾಗಿರ್ಬೋದು, ಎಲ್ಲಕ್ಕೂ ಮಿಷಿನ್ ಪವರ್ ಡಾಮಿನೇಟ್ ಮಾಡ್ತಾ ಇದೆ. ಆಮೇಲೆ ಸರ್ ಹೇಳ್ತಿದ್ರಲ್ವಾ, ಕೇಳಿಸ್ಕೊಂಡಿರ್ತಾರೆ ಮಕ್ಕಳ, ಅಮೆಝಾನ್ ಎಲ್ಲ ತೆಗಿತಾ ಇದ್ದಾರೆ. ಅಫ್ಕೋರ್ಸ್ ಎಲ್ಲ ಮಿಷಿನ್ಸ್ ಪಾಕೆಟ್ಸ್ ಮಾಡುತ್ತೆ. ಒಂದೆಲ್ಲ ಮಿಷಿನ್ಸ್ ಅದಕ್ಕೆ ಏನ್ ಕೆಲಸ ಮಾಡ್ಬೇಕು ಮಾಡ್ಬೇಕು, ಪ್ಯಾಕಿಂಗ್ ಮತ್ತೊಂದಿಲ್ಲ. ನಾವೆಲ್ಲ ಏನ್ ಮಾಡೋದು? ಮನೆಯಲ್ಲಿ ಕುತ್ಕೊಂಡು ನಡ್ಕೊಂಡಿರೋದು, ಪಾಪ ಯಾರೋ ತಂದಾಕ್ಲಿ ತಿನ್ನೋಣ ಅಂತ. ಕರೆಕ್ಟ್ ಅಲ್ವಾ? ಸೊ ಸಿ ದಿಸ್ ಶುಡ್ ಬಿ ಎ ವೆರಿ ಬಿಗ್ ಚಾಲೆಂಜ್ ಫಾರ್ ಅಸ್. ವಿ ಶುಡ್ ಬಿ ಸ್ಮಾರ್ಟ್ ಎನಫ್. ಯಾವ ರೀತಿ ನೀವು ಸ್ಮಾರ್ಟ್ ಎನಫ್ ಆಗ್ಬೇಕು ಅಂತಂದ್ರೆ, ಇಂಟೆಲಿಜೆನ್ಸಿ ಅನ್ನೋದು ಇಟ್ ಹ್ಯಾಸ್ ಎಮೋಷನ್ಸ್. ಅಣಯ್ಯ ಹಲೋ ಬಸ್ ಈ ಕಡೆ, ಅವ್ರನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋ ಹತ್ರ ಇದೆ. ಕರೆಕ್ಟಾ? ಈ ಸೈಕಾಲಜಿಕಲ್ ಟಚ್, ಈ ಸೆನ್ಸ್, ವಿತ್ ಆಲ್ ದ ಸೆನ್ಸ್ ಆರ್ಗನ್ಸ್ ವಿ ವರ್ಕ್, ರೈಟ್? ನಮ್ಗೆ ಸೆನ್ಸ್ ಆರ್ಗನ್ಸ್ ಯಾವತ್ತು ಗೊತ್ತಲ್ಲ? ಕಣ್ಣು, ಮೂಗು, ಕಿವಿ, ಬಾಯಿ, ತಲೆ, ಸ್ಕಿನ್ ಎಲ್ಲ. ಈ ಸೆನ್ಸ್ ಆರ್ಗನ್ಸ್ ಅನ್ನ ಇಟ್ಕೊಂಡು ಕೆಲಸ ಮಾಡೋ ನಾವು ಎಮೋಷನ್ಸ್. ಮಿಷನ್ ಎಮೋಷನ್ ಇದೆಯಾ? ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಾವು ಬೆಳಗ್ಗೆಯಿಂದ ಮೊಬೈಲ್ ಕಷ್ಟಪಟ್ಟು ಇಟ್ಕೊಂಡೇ ಓಡಾಡ್ತಾ ಇದೀನಿ. ನನಗೆ ಬಿದ್ರೆ ಅಟ್ಲೀಸ್ಟ್ ನೀವೆಲ್ಲ ಅಯ್ಯೋ ಮಿಸ್ ಅಂತೀರಾ? ಅದನ್ನತಾ ಇಲ್ಲ ತಾನೆ? ಅದಕ್ಕೂ ಒಂದಷ್ಟು ಬಂಡವಾಳ ಹಾಕಿದೀವಿ. ಪಾಪ ನಾನು ನಿಮ್ಗೆ ಏನು ಕೊಡ್ಲಿಲ್ಲ, ಜಸ್ಟ್ ಐ ಗಿವ್ ಮೈ 5 minutes ಆಫ್ ಟೈಮ್. ನಿಮ್ ಅಯ್ಯೋ ಅನ್ಸತ್ತಲ್ಲ? ಅದಕ್ಕೆ ಅನ್ಸಲ್ಲ. ನಮ್ಮ ಎಮೋಷನ್ಸ್ ಇದೆ, ನಮ್ಮಲ್ಲಿ ಬುದ್ಧಿವಂತಿಕೆ ಇದೆ. ಈ ಬುದ್ಧಿವಂತಿಕೆಯನ್ನ ಜಸ್ಟ್ ವಿ ಆರ್ ಇನ್ಕಲ್ಕೇಟಿಂಗ್ ಟು ದಟ್. ಅದ್ರೊಳಗಡೆ ನಾವು ಇನ್ಕಾರ್ಪೊರೇಟ್ ಮಾಡ್ತಾ ಇದೀವಿ, ಜಸ್ಟ್ ಆಗ್ತಾ ಇದೀವಿ ನಾವು. ಈಗ ಚಾಟ್ GPT ನಲ್ಲೆಲ್ಲ ಬರುತ್ತೆ, ನೋಡಿರ್ತೀರಾ ನೀವು. ಆಪಲ್ ಫೋನಲ್ಲಿ ಬರುತ್ತೆ, ಹೇ ಸಿರಿ ಸೇ ಗುಡ್ ಮಾರ್ನಿಂಗ್ ಅಂದ್ರೆ ಗುಡ್ ಮಾರ್ನಿಂಗ್ ಅನ್ನತ್ತ, ಸೇ ಗುಡ್ ಈವ್ನಿಂಗ್ ಹೈ ಗುಡ್ ಈವ್ನಿಂಗ್ ಅನ್ನತ್ತಾ. ಅದನ್ನ ನಿಮಗೆ ಫಸ್ಟ್ ಒಬ್ರು ವಾಯ್ಸ್ ಮಾಡಿ ಕೊಟ್ಟಿರೋರು, ರೈಟ್? ಅದನ್ನೇ ಅದು ಹೇಳುತ್ತೆ. ಯಾಕೆ ಇದನ್ನ ಹೇಳ್ತಿದ್ರೆ ಅಂದ್ರೆ, ರೀಸೆಂಟ್ ಆಗಿ ಒಂದು ಕಾಲೇಜ್ಗೆ ಹೋಗಿದ್ದೆ. ಅಲ್ಲಿ ಮಕ್ಕಳಿಗೆ ಸೋಷಿಯಾಲಜಿ ಆಫ್ ಮೀಡಿಯಾ ಇತ್ತು. ಲಾಸ್ಟ್ ಸೆಮ್ಗೆ SCC ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸ್ 5th ಸೆಮ್ ಅವ್ರಿಗೆ, ಮತ್ತೆ ಅವ್ರು 4th ಸೆಮ್ಗೆ ತಗೊಂಡಿದ್ರು, 3rd ಸೆಮ್ಗೆ ತಗೊಂಡಿದ್ರು ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸ್. ಸೊ ಸೇಮ್ ಇಂಟರ್ವ್ಯೂ ಇತ್ತು. ದೇ ನ್ಯೂ ವಾಟ್ ಈಸ್ ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾ ಅಂದ್ರೆ ಏನು ಗೊತ್ತು, ಟೈಪ್ಸ್ ಗೊತ್ತು. ನೋಡಿ, ಇದ್ರಲ್ಲಿ ಬರುವಂತ ಇದು ಅವರು ದೇ ಆರ್ ಯೂಸಿಂಗ್. ನಾನದು ಟ್ವಿಟರ್ ಆಮೇಲೆ ಇನ್ಸ್ಟಾಗ್ರಾಮ್ ನಾನು ಯೂಸ್ ಮಾಡ್ತಾ ಇಲ್ಲ. ನಮ್ಮ ಮಕ್ಕಳು ಎಷ್ಟು ಫಾರ್ವರ್ಡ್ ಅಂದ್ರೆ, ಡೈರೆಕ್ಟ್ ಕ್ವಶನ್ ಕೇಳಿದೆ, ಹೇಳಮ್ಮ ಈಗ ಟೈಪ್ಸ್ ಆಫ್ ಇದೆ ಏನೇನಿದೆ ಅಂತ ಅಂದ್ಬಿಟ್ಟು. ಈಗ ಸಾಫ್ಟ್ವೇರ್ ಅಲ್ಲಿ ಯಾವ್ಯಾವ ತರ ಮೇಲ್ ಇದೆ ಹೇಳಮ್ಮ ಅಂತ. ಮ್ಯಾಮ್ ಮೇಲೇ ನನಗೆ ಗೊತ್ತಿಲ್ಲ ಮ್ಯಾಮ್, ಸಾಫ್ಟ್ವೇರ್ ಅಂದ್ರೆ ಅದು ಗೊತ್ತಿಲ್ಲ ಮ್ಯಾಮ್. ಓಕೆ ಮಕ್ಕಳ, ನೀನ್ ಏನೇನು ಯೂಸ್ ಮಾಡ್ತೀಯಲ್ಲಮ್ಮ? ನಿಮ್ಗೆ ಗ್ರೂಪ್ ಅಲ್ಲಿ ಇದೆಯಮ್ಮ ಕಾಲೇಜ್ ವಾಟ್ಸ್ಆಪ್? ಇದೀನಿ ಮ್ಯಾಮ್. ಓ ಅಟ್ಲೀಸ್ಟ್ ವಾಟ್ಸ್ಆಪ್ ನೋಡ್ತೀನಿ? ಎಸ್ ಮ್ಯಾಮ್. ಇನ್ನೇನಮ್ಮ ನೋಡ್ತಾ ಇದೆಯಾ? ಮೇಲ್ ಇದೆ ಮ್ಯಾಮ್. ನೋಡಿ, ಆಮೇಲೆ ಏನಮ್ಮ? ಇದು ನಾನು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀನಿ ಮ್ಯಾಮ್, ಫೇಸ್ಬುಕ್ ಯೂಸ್ ಮಾಡ್ತೀನಿ ಮ್ಯಾಮ್. ವಾಟ್ ಈಸ್ ದಟ್? ಫೇಸ್ಬುಕ್ ಅಲ್ಲೂ ನೀವು ಸಂದೇಶ ಕಳಿಸ್ತೀರಾ, ಇನ್ಸ್ಟಾಗ್ರಾಮ್ ಅಲ್ಲೂ ಸಂದೇಶ ಕಳಿಸ್ತೀರಾ, ಮೇಲ್ ಅಲ್ಲೂ ಸಂದೇಶ ಕಳಿಸ್ತೀರಾ, ವಾಟ್ಸ್ಆಪ್ ಅಲ್ಲೂ ಸಂದೇಶ ಕಳಿಸ್ತೀರಾ, ಟೆಕ್ಸ್ಟ್ ಅಲ್ಲೂ ಸಂದೇಶ ಕಳಿಸ್ತೀರಾ. ಇಟ್ಸ್ ಎ ಕಮ್ಯುನಿಕೇಶನ್. ಸೊ ಈ ಕಮ್ಯುನಿಕೇಶನ್ಸ್ ಇವೆಲ್ಲ ಟ್ಯಾಲೆಂಟ್ ಆಗಿರ್ಬೇಕು ನಮಗೆ ಅಂದ್ರೆ, ಸಿ ಎನಿ ಸ್ಟ್ರೆಸ್ ಬರಲಿ ಕಂಪ್ಯೂಟರ್ ಇಂದ ಸಾಲ್ವ್ ಮಾಡಕ್ ಆಗಲ್ಲ ಅನ್ನೋದನ್ನ ಮನುಷ್ಯ ನಾವು ಮಾಡ್ತೀವಿ ಅಂತಂದಾಗ ಡೆಫಿನೆಟ್ಲಿ ನಮ್ಗೆ ಒಂದು ಅವಕಾಶ ಕೊಡ್ತಾರೆ. ಎಷ್ಟೊಂದು ಜನ ಈಗ ಫಾರ್ ಎಕ್ಸಾಂಪಲ್ ಸೋಷಿಯಾಲಜಿ ಪ್ರೊಫೆಸರ್ಸ್ ಇರ್ತಾರೆ. ಯಾಕೆ ಅಲ್ಲಿ ಲಾಸ್ಟ್ ಟೈಮ್ ಬಂದಿದ್ದೆ ನಿಮ್ ಕಾಲೇಜ್ ಯಾರು ಇದ್ರಾಗ ಅಟೆಂಡ್ ಮಾಡಿದ್ರೆ? ಲಾಸ್ಟ್ ಟೈಮ್ ಬಂದಿದ್ದೆ ನಾನು 23 ಅಲ್ಲಿ ಇಲ್ಲ ಅಂತಂದ್ರೆ, ಎಸ್ ಸರ್ ವಿ ಆರ್ ಶಿ ಇಸ್ ಕೇಪಬಲ್ ಆಫ್ ಡೆಲಿವರಿಂಗ್ ಎ ಲೆಕ್ಚರ್ ಅಂತ. ಹೌದು, ಒಂದು ಉಪನ್ಯಾಸ ಕೊಡ್ತಾರೆ, ನಾವೇನೇ ಟಾಪಿಕ್ ಕೊಟ್ರೆ ಅಂತ. ಆ ಕೆಪಾಬಿಲಿಟಿ, ಆ ಸ್ಕಿಲ್ಸ್ ಅನ್ನ ಪ್ರತಿಯೊಬ್ರು ಡೆವಲಪ್ ಮಾಡ್ಕೊಂಡು. ಆರ್ಟ್ಸ್ ಓದಿದೀನಿ, ಚೌಕಟ್ಟನ್ನ ರೂಪಿಸ್ಕೋಬಾರ್ದು. ನೋಡಿ, ನಾನು ಇಲ್ಲೇ ಇರ್ತೀನಿ, ನಾನೀಗ ಈ ಪೋಡಿಯಂ ಬಿಟ್ಟು ಬರೋದಿಲ್ಲ, ಇಲ್ಲೇ ಆಗಲ್ಲ. ಪ್ಲೀಸ್ ಟೆಕ್ಸ್ಟ್ ಬುಕ್ ಇಂದ ಆಚೆ ಬನ್ನಿ, ಟೆಕ್ಸ್ಟ್ ಬುಕ್ಸ್ ಇಂದ ಆಚೆ ಬನ್ನಿ. ಆರ್ಟ್ಸ್ ಮಕ್ಕಳು ಮರ್ತೋಗಿ, ನನಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಇದೆ, ನಾನು ಕನ್ನಡ ಬಿಟ್ಟು ಬೇರೆ ಏನು ಕಲಿಯಲ್ಲ, ನಾನು ಹಿಂದಿ ಬಿಟ್ಟು ಏನು ಕಲಿಯಲ್ಲ, ನಾನು ಉರ್ದು ಬಿಟ್ಟು ಏನು ಮಾತಾಡಲ್ಲ, ಬೇಡ. ಪ್ಲೀಸ್ ಟ್ರೈ ಟು ಲರ್ನ್ ಇಂಗ್ಲಿಷ್, ಬಿಕಾಸ್ today's youths you have to face global challenges. ಅರ್ಥ ಆಗ್ತೈತೆ ಮಕ್ಕಳ ನಿಮ್ಗೆ? ಜಾಗತಿಕ ಮಟ್ಟದಲ್ಲಿ ಪೈಪೋಟಿ ಇದೆ. ಆ ಜಾಗತಿಕ ಮಟ್ಟದಲ್ಲಿ ಪೈಪೋಟಿ ಮಾಡೋದಕ್ಕೆ 10 ಜನ ಅಷ್ಟೇ. ಅದನ್ನೇ ಮಂಜುನಾಥ್ ಸರ್ ಹೇಳಿದ್ರು. ನನಗೆ ಭಯ ಆಗ್ತಾ ಇದೆ ವಿದ್ಯಾರ್ಥಿಗಳೇ, ನೀವು ಇವತ್ತಿನ ಒಂದು ಈ ಜಾಗತಿಕ ಪೈಪೋಟಿಯಲ್ಲಿ ನಿಮ್ಮಿಂದ ನೀವು ರಕ್ಷಣೆ ಮಾಡ್ಕೊಂಡು ಉದ್ಯೋಗಗಳನ್ನ ಸಂಪಾದನೆ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಅವ್ರು ಹೇಳಿದ್ದದನ್ನ. ಅರ್ಥ ಐತಲ್ವಾ? ಸೊ ಜಾಗತಿಕ ಮಟ್ಟದಲ್ಲಿ ನಾವು ಫೈಟ್ ಮಾಡ್ಬೇಕಂದ್ರೆ ನಮ್ಗೆ ಯಾವ ರೀತಿ ನಾವು ಕೆಲಸ ಮಾಡೋದು ರೆಡಿ ಆಗ್ಬೇಕಂದ್ರೆ, ಇವತ್ತಿಗೂ ಹೇಳ್ತಾರೆ ಇದು ಜನರಲ್ ನಾಲೆಜ್ ಕ್ವೆಶ್ಚನ್ ಹೌದು,
ಕಂಪ್ಯೂಟರ್ಗಿಂತ ವೇಗವಾಗಿ ಲೆಕ್ಕ ಹಾಕೋದು ಯಾವುದು ಅಂತಂದ್ರೆ ಯಾರು ಪ್ರೊಫೆಸರ್ ಹೆಸರು ಹೇಳ್ತಾರೆ? ಹೂ ಕ್ಯಾಲ್ಕುಲೇಟ್ಸ್ ಫಾಸ್ಟರ್ ದೆನ್ ಕಂಪ್ಯೂಟರ್? ಮನುಷ್ಯರು. ನಾನು ಕೇಳ್ತಾರೆ ಅಗೇನ್ ಡೋಂಟ್ ಗೋ ಫಾರ್ ಎಐ. ಯಾರ ಹೆಸರು? ಇಂಡಿಯನ್ ಪೊಲೀಸ್ ಸರ್ವಿಸ್ UPSC ಕ್ಲಿಕ್ ಆದ್ರು ಅಂದ್ರೆ ಸೆಕೆಂಡ್ ಅಟೆಂಪ್ಟ್ಗೆನೆ. ವೈ ನಾಟ್ ವಿ? ನಮ್ಮಿಂದ ಯಾಕಾಗಲ್ಲ ಮಕ್ಕಳ? ನೋಡಿ, ನಾವೆಲ್ಲ ಡಾಕ್ಟರೇಟ್ PhD ಮಾಡ್ಬೇಕಾದ್ರೆ ನಮ್ಗೆ ಈ ತರ ಮೊಬೈಲ್ ಇರ್ಲಿಲ್ಲ, ಡಿಜಿಟಲ್ ಸೋರ್ಸ್ ಏನೂ ಇರ್ಲಿಲ್ಲ. ಒಂದು ಪುಸ್ತಕ ಬೇಕು ಅಂತಂದ್ರೆ ನಾವು ಲೈಬ್ರರಿಗೆ ಹೋಗ್ತಾ ಇದ್ವಿ. ನಮ್ಮ ಗುರುಗಳು ನಮ್ಮ ಲೆಕ್ಚರರ್ಸ್ ನಮ್ಗೆ ಹೈದರಾಬಾದ್ ಕಳಿಸಿದ್ರು. ಅಮೆರಿಕನ್ ಸ್ಟಡಿ ರಿಸರ್ಚ್ ಸೆಂಟರ್ ಇದೆ, ಸೆಂಟ್ರಲ್ ಲೈಬ್ರರಿ ಇದೆ, ಒಸ್ಮಾನಿಯಾ ಯೂನಿವರ್ಸಿಟಿ ಲೈಬ್ರರಿ ಇದೆ, ಎಲ್ಲ ಕಡೆ ಹೋಗಿ ಬುಕ್ಸ್ ತನ್ನಿ ಅಂತ. ನಾವು ಎಲ್ಲ ಒಂದ್ ಸ್ವಲ್ಪ ದುಡ್ಡಿಗೆಲ್ಲ ಕಷ್ಟ ಇದ್ದಾಗ ಜುಪ್ರತನ ಮಾಡ್ಕೊಂಡು ಈಗ ಒಂದು ಬುಕ್ ಅಲ್ಲಿ ಒಳಗಡೆ ಇರೋ ಮೆಟೀರಿಯಲ್ ತಗೊಂಡ್ಬಂದ್ಬಿಟ್ರೆ ಆಕ್ಚುಲಿ ಇನ್ನೂ ಗೊತ್ತಿರಲ್ಲ ನಮಗೆ. ಫಸ್ಟ್ ಪೇಜ್ ಇರುತ್ತೆ, ಪ್ರಿಂಟಿಂಗ್ ಎಲ್ಲ ಆಯ್ತು, ಎಡಿಷನ್ ಯಾವಾಗ, ಅದು ಲಾಸ್ಟ್ ಬಿಬ್ಲಿಯೋಗ್ರಫಿ ಬೇಕಾಗತ್ತೆ, ಅವೆಲ್ಲ ಬಿಟ್ಬಿಟ್ಟು ನಾವು ಒಳಗಡೆ ತಂದ್ರೆ ಇಟ್ಸ್ ವೇಸ್ಟ್. ಅಗೇನ್ ಯು ವಾಂಟ್ ಟು ಗೋ ಟು ದ ಸೇಮ್ ಲೈಬ್ರರಿ ಟು ಗೆಟ್ ಆಲ್ ದಟ್ ಸೋರ್ಸಸ್. ಈಗ ನಾ ಫಿಂಗರ್ ಟಿಪ್ಸ್ ಅಲ್ಲಿ ಇದೆಯಾ? ಎಲ್ಲ ಮೊಬೈಲ್ ಅಲ್ಲಿ ನೋಡಿದ್ರೆ ಬರ್ತಾ ಇರತ್ತಾ? ಲ್ಯಾಪ್ಟಾಪ್ ಅಲ್ಲಿ ನೋಡಿದ್ರೆ ಬರ್ತಾ ಇರತ್ತಾ? ಸಿಸ್ಟಮ್ ಮುಂದೆ ಎಲ್ಲ ಬರ್ತಾ ಇರತ್ತಾ? ಇನ್ನು ಯಾಕೆ ನಿಮ್ಗೆಲ್ಲ ಇದಕ್ಕೆ ಓದೋದಕ್ಕೆ? ಸೊ ನೀವು ಕೆರಿಯರ್ಗೆ ರೆಡಿ ಆಗ್ಬೇಕಾದ್ರೆ ಈಗಿನ